ನಮಸ್ಕಾರ ಸ್ನೇಹಿತರೆ, ನಾವಿಂದು ಕುಣಿಗಲ್ ಪಟ್ಟಣದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಇದ್ದೇವೆ. ಏನಪ್ಪ ವಿಶೇಷ ಅಂತ ಕೇಳ್ತಿದ್ದೀರಾ? ಹಾಗೆ ವೈಕುಂಠ ಏಕಾದಶಿ ದಿನದಂದು 25,000 ಜನ ಹೆಚ್ಚಕ್ಕೂ ಇಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಈ ದೇವಸ್ಥಾನದಲ್ಲಿ ಕಬ್ಬು, ವಿಶೇಷ ಹೂಗಳಿಂದ ಹಾಗೂ ಮುಕ್ಕೋಟಿ ದೇವರುಗಳ ವಿಗ್ರಹಗಳನ್ನು ಇಟ್ಟು ಅಲಂಕರಿಸಿದ್ದಾರೆ. ಹಾಗೆ ಈ ದೇವಸ್ಥಾನದ ಧರ್ಮದರ್ಶಿಗಳಾದ ನಾಗರಾಜು ಅವರು ನಮ್ಮ ಜೊತೆನೆ ಇದ್ದಾರೆ. ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಈ ದೇವಸ್ಥಾನದಲ್ಲಿ ಇಷ್ಟೊಂದು ಅಲಂಕಾರ, ಸುಂದರವಾಗಿ ಅಲಂಕರಿಸ್ತಿದ್ದೀರಾ. ಹಾಗೆ ಎಷ್ಟು ಜನ ಬರ್ತಾರೆ, ಯಾವ್ಯಾವ ತರ ಕಾರ್ಯಕ್ರಮಗಳು ನಡೆಯುತ್ತೆ? ಶ್ರೀ ತುಡಿಕೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಕೋಟೆ ಕುಣಿಗಲ್ ಇವರ ವತಿಯಿಂದ 20ನೇ ವರ್ಷದ ಅದ್ದೂರಿ ವೈಕುಂಠ ಏಕಾದಶಿನ ಆಚರಿಸಬೇಕು ಅಂತ ಭಗವಂತನ ಒಂದು ಪ್ರೇರಣೆಯಂತೆ ಹಲವಾರು ಮುಕ್ಕೋಟಿ ದೇವರುಗಳು ಮತ್ತು ಶ್ರೀನಿವಾಸನ ವೈಭವ ಸಮೇತ ಅಲಂಕಾರಗಳನ್ನ ಮಾಡಿ ಭಕ್ತಾದಿಗಳಿಗೆ ಬರೀ ಆಕರ್ಷಣೀಯ ಒಂದು ಸ್ಥಳ ಆಗುತ್ತೆ. ಮತ್ತು ಬಂದು ಪ್ರತಿಯೊಬ್ಬರೂ ಬಂದು ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಬಂದು ನಿಮ್ಮ ಏನೇ ಒಂದು ಕಷ್ಟ ಕಾರ್ಪಣ್ಯ ಇದ್ರು ಭಗವಂತನಲ್ಲಿ ಇವತ್ತು ನಾಳೆ ಒಂದು ಏನು 30ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಆ ಒಂದು ದಿವಸ ಭಕ್ತಾದಿಗಳು ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಇಷ್ಟಾರ್ಥಗಳು 100% ಫಲ ನೀಡುತ್ತೆ ಅಂತ ಒಂದು ಪ್ರತೀತಿ ಇದೆ. ಸೊ ಆದ ಕಾರಣ ಭಕ್ತಾದಿಗಳೆಲ್ಲರೂ ಬಂದು ಭಗವಂತನ ಒಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಆ ಭಗವಂತನ ಸನ್ನಿಧಿಯಲ್ಲಿ ತಮ್ಮ ಶಕ್ತ್ಯಾನುಸಾರ ತನ್ನು ಮನ ಧನನ ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಬೇಕು. ತುಡಿಕೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಕೋಟೆ ಕುಣಿಗಲ್ ಇದು ಸುಮಾರು ಈಗ ನಾವು 20ನೇ ವರ್ಷದಿಂದ ವೈಕುಂಠ ಏಕಾದಶಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅನೇಕ ಭಕ್ತಾದಿಗಳು, ಬಂಧುಗಳು, ಸ್ನೇಹಿತರು ಇವರೆಲ್ಲ ಒಂದು ಸಹಾಯದಿಂದ ಸಹಕಾರದಿಂದ ಒಂದು ವಿಜೃಂಭಣೆಯಿಂದ ಇಡೀ ಕುಣಿಗಲ್ ತಾಲೂಕಿನ ಜನ ಈ ವೈಕುಂಠ ಏಕಾದಶಿ ದಿನ ಆಗಮಿಸಿ ಈ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೂ ಹಿಂದೆ ಈ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸ ಹೆಚ್ಚು ಕಡಿಮೆ. ಆದರೆ ಹಿಂದೆ ಪಾಪ ಯಜಮಾನ್ ಶೆಟ್ಟರುಗಳು ಅಂತ ಸುಮಾರು ಜನ ಇದ್ರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ. ಅವರ ಶಕ್ತಾನುಸಾರ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಾ ಇದ್ರು. ಈಗ ನಮ್ಮ ಈ ಒಂದು ಕಮಿಟಿಗೆ ಈ ಒಂದು 20 ವರ್ಷದಿಂದ ಈ ರೀತಿ ಜೀರ್ಣೋದ್ಧಾರ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು ನಾರಾಯಣ ಹಾಗೂ ಖಜಾಂಚಿ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮ ನೆರವೇರಿಸಲಾಗ್ತಿದೆ. ಸಕಲ ಭಕ್ತಾದಿಗಳು ಸರ್ವರಿಗೂ ಆದರ ಸುಸ್ವಾಗತ. ಈ ದೇವಸ್ಥಾನ ಸುಮಾರು 450 ವರ್ಷಗಳು ಹಿಂದಿನಿಂದ ನಮ್ಮ ಪೂರ್ವಿಕರು ಇಲ್ಲಿ ಪೂಜಾ ಕೈಂಕರ್ಯಗಳ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವು ಒಂದು 20 ವರ್ಷದ ಕೆಳಗಡೆ ಭಾಳ ಸರಳವಾಗಿ ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ತದನಂತರ ಭಕ್ತಾದಿಗಳ ಸಹಕಾರದಿಂದ ಇವತ್ತಿನ ದಿನವರೆಗೂ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಬಂದಿದೆ. ಜೊತೆಗೆ ದ್ವಾದಶಿ ಪ್ರಯುಕ್ತ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಣಿಗಲ್ ತಾಲೂಕಿನ ಕುಣಿಗಲ್ ನಗರದ ಎಲ್ಲ ಭಕ್ತಾದಿಗಳು ತುಂಬ ಹೃದಯದಿಂದ ನಮ್ಮನ ಧನಾದಿಗಳನ್ನು ಅರ್ಪಿಸುತ್ತಾ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಬಂದಿದ್ದಾರೆ. ಇವತ್ತು ನಮ್ಮದು ಈಗ 4 ಗಂಟೆಯಿಂದ ಅಭಿಷೇಕ ಕಾರ್ಯಕ್ರಮ ಶುರುವಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಿರಂತರವಾಗಿ ಸ್ವಾಮಿಯ ದರ್ಶನ ಇರುತ್ತೆ. ತದನಂತರ ನಾಡಿದ್ದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3:30 ಗಂಟೆವರೆಗೂ ನಿರಂತರವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದನಂತರ 4:30ರಿಂದ ಭೂತರಾಜ ಸೇವೆ ಅನ್ನೋ ಒಂದು ಕಾರ್ಯಕ್ರಮವನ್ನು ವಿಶಿಷ್ಟವಾದ ಕುಣಿಗಲಿಗೆ ಹೊಸದದು ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಮುದಗಿರಿ ತಾಲೂಕು ಬಡವನಹಳ್ಳಿ ಗ್ರಾಮದ ರಂಗನಾಥಪ್ಪ ಮತ್ತು ಮಕ್ಕಳು ನೆರವೇರಿಸ್ಕೊಡ್ತಾ ಇದ್ದಾರೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಭಕ್ತಾದಿಗಳೆಲ್ಲರೂ ಭಾಗವಹಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀ ತುಡಿಕೆ ವೆಂಕಟರಮಣ ದೇವಸ್ಥಾನದಲ್ಲಿನ ಪೂರ್ವ ಸಿದ್ಧತೆಗಳನ್ನ. ಹಾಗೆ ನೀವು ಕೂಡ 20ನೇ ವರ್ಷದ ಅದ್ದೂರಿಯಾಗಿ ನಡೀತಿರುವ ವೈಕುಂಠ ಏಕಾದಶಿಗೆ ನೀವು ಬನ್ನಿ. ಹಾಗೂ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.